ಹಾಯ್ ಆಲ್. ಇವತ್ತೊಂದು ಕ್ರಿಸ್ಟಲ್ ಟ್ಯಾಸಲ್ ಇಯರಿಂಗ್ಸ್ ಮಾಡ್ತಾ ಆಥರ್ ಜೆಫ್ ಕೆಲ್ಲರ್ ಅವರ ಆಟಿಟ್ಯೂಡ್ ಈಸ್ ಎವ್ರಿಥಿಂಗ್, ಮನೋಭಾವವೇ ಎಲ್ಲವೂ ಪುಸ್ತಕದ ಸಮ್ಮರಿನ ಶೇರ್ ಮಾಡ್ತೀನಿ. ಈ ಪುಸ್ತಕದಲ್ಲಿ ನಮ್ಮ ಆಟಿಟ್ಯೂಡ್ ಅಂದ್ರೆ ನಮ್ಮ ದೃಷ್ಟಿಕೋನ, ಅದೇ ನಮ್ಮ ಜೀವನವನ್ನ ರೂಪಿಸೋದು ಅಂತ ಸ್ಪಷ್ಟವಾಗಿ ಲೇಖಕರು ಹೇಳಿದ್ದಾರೆ. ಇಲ್ಲಿ ಕೆಲ್ಲರ್ ಅವರು ನಮ್ಮ ಆಟಿಟ್ಯೂಡ್ ನ ಬೆಸ್ಟ್ ವೇ ಅಲ್ಲಿ ತಗೊಂಡು ಹೋಗಕ್ಕೆ 3 ಇಂಪಾರ್ಟೆಂಟ್ ಸ್ಟೆಪ್ಸ್ ಬಗ್ಗೆ ಹೇಳಿದ್ದಾರೆ. ಅವು ಥಿಂಕ್, ಸ್ಪೀಕ್, ಆಕ್ಟ್ ಅಂತ. ಆಲೋಚಿಸಿ, ಮಾತನಾಡಿ ಮತ್ತು ಕಾರ್ಯಪ್ರವೃತ್ತರಾಗಿ. ಇವು ಮೂರು ಒಂದಕ್ಕೊಂದು ಹೇಗೆ ಲಿಂಕ್ ಆಗಿದೆ ಹಾಗೂ ನಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಕೆಲ್ಲರ್ ಅವರು ಮೆಂಟಲ್ ಗಾರ್ಡನಿಂಗ್, ಮಾನಸಿಕ ತೋಟಗಾರಿಕೆ ಬಗ್ಗೆ ಹೇಳಿದ್ದಾರೆ. ನಮ್ಮ ಮನಸ್ಸೊಂದು ಸುಂದರವಾದ ತೋಟ ಇದ್ದ ಹಾಗೆ. ಅಲ್ಲಿ ಪಾಸಿಟಿವ್ ಯೋಚನೆಗಳನ್ನ ಬಿತ್ತಬೇಕು. ನೆಗೆಟಿವ್ ಯೋಚನೆಗಳು ಅಂದ್ರೆ ಕಳೆಗಳು, ಅದೇ ಭಯ, ಅನುಮಾನ, ನಿರಾಶೆ, ಹೀಗೆ ಈ ಕಳೆಗಳನ್ನ ಗುರುತಿಸಿ ಕಿತ್ ಹಾಕ್ಬೇಕು. ಇವೆಲ್ಲ ಕಂಟಿನ್ಯೂಸ್ ಪ್ರೋಸೆಸ್ ಆಗಿರುತ್ತೆ. ಈ ಪುಸ್ತಕದಲ್ಲಿ ಕೆಲ್ಲರ್ ಅವರು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆನೂ ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಮನೋಭಾವವೇ ನಮ್ಮ ಮನಸ್ಸಿನ ಬ್ರಷ್ ಇದ್ದಾಗೆ. ಯಾವುದೇ ಪರಿಸ್ಥಿತಿಗೆ ನಾವು ಬಣ್ಣ ಬಳಿಬಹುದು, ಸುಂದರವಾಗಿ ಅಥವಾ ನೀರಸವಾಗಿ. ಕೆಲ್ಲರ್ ಅವರೇ ಹೇಳೋ ಹಾಗೆ ಜೀವನವನ್ನ ಒಂದೇ ರಾತ್ರಿ ಬದಲಾಯಿಸೋಕಾಗಲ್ಲ, ಆದ್ರೆ ನಮ್ಮ ಡೈರೆಕ್ಷನ್ ಅನ್ನ ಒಂದೇ ರಾತ್ರಿ ಬದಲಾಯಿಸಬಹುದು ಅಂತ. ಆ ದಿಕ್ಕಿನ ಬದಲಾವಣೆ ಶುರು ಆಗೋದೇ ನಮ್ಮ ಯೋಚನೆಗಳಿಂದ. ಈ ಪುಸ್ತಕದ ಕಂಪ್ಲೀಟ್ ಸಮ್ಮರಿ ನನ್ನ ಯೂಟ್ಯೂಬ್ ಚಾನೆಲ್ ಮೈತ್ರಿಯ ಕ್ರಾಫ್ಟ್ ಡೈರಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.